ಎಲ್ಲರಿಗೂ ನಮಸ್ಕಾರ. ನಾಸ್ತಿ ಮಾತೃ ಸಮಾಚಾಯ ನಾಸ್ತಿ ಮಾತೃ ಸಮಾಗತಿ ನಾಸ್ತಿ ಮಾತೃ ಸಮಂ ತ್ರಾಣ ನಾಸ್ತಿ ಮಾತೃ ಸಮಪ್ರಿಯ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ವೇದ ಉಪನಿಷತ್ತುಗಳಲ್ಲಿ ನಾವು ಕೇಳಿರುವಂಥ ಈ ಮಾತನ್ನು ಎಲ್ಲರೂ ತಿಳ್ಕೊಂಡಿದ್ದೀವಿ. ನಮ್ಮ ದೇಶದಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಅಪಾರವಾದ ಗೌರವ ಕೊಟ್ಟು ಕಾಪಾಡಿದ್ದಾರೆ. ಒಂದು ಹೆಣ್ಣನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ಗೌರವಿಸ್ತಾರೆ. ಹೆಣ್ಣನ್ನು ಪೂಜನೀಯ ಸ್ಥಾನದಲ್ಲಿ ನೋಡುವಂಥ ಈ ನಮ್ಮ ದೇಶದಲ್ಲಿ ನಾವು ದಿನ ಕಾಲಿಡುವಂಥ ಈ ಭೂಮಿಯನ್ನು ತಾಯಿ ಅಂತ ಕರೀತಾರೆ, ಭೂಮಿ ತಾಯಿ ಎಂದು ಕರೆಯುತ್ತಾರೆ. ಹಾಲುಣಿಸುವ ಗೋವನ್ನು ಗೋಮಾತೆ ಎಂದು ಕರೆಯುತ್ತಾರೆ. ನಮ್ಮ ಸುತ್ತಮುತ್ತಲಿರುವ ಗಿಡ ಮರಗಳ ಪ್ರಕೃತಿಯನ್ನು ಪ್ರಕೃತಿ ಮಾತೆ ಅಂತ ಕರೀತಾರೆ. ಹೀಗೆ ಹೆಣ್ಣನ್ನು ಪೂಜನೀಯ ಸ್ಥಾನದಲ್ಲಿಟ್ಟು ಅವಳನ್ನು ಕಾಪಾಡುವಂಥ ಈ ನಮ್ಮ ಭಾರತ ದೇಶದ ಪುಣ್ಯ ಭೂಮಿಯಲ್ಲಿ ಮಹಿಳೆಯರ ರಕ್ಷಣೆಗೆಂದೇ ಹಲವಾರು ಕಾನೂನುಗಳನ್ನು ರಚಿಸಲಾಗಿದೆ. ಅದರಲ್ಲಿ ಕೆಲವು ಕಾನೂನುಗಳ ಒಂದು ಪರಿಚಯವನ್ನು ಇವತ್ತು ವೃತ್ತಿನಿರತ ವಕೀಲೆಯಾದಂಥ ನಾನು ಲಕ್ಷ್ಮಿ ನಿಮ್ಮೊಟ್ಟಿಗೆ ಹಂಚ್ಕೊತಾ ಇದ್ದೀನಿ. ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳು ರಚಿಸಲಾಗಿದೆ. ಅದರ ಅರಿವು ಎಲ್ಲರಿಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಿಜವಾಗ್ಲೂ ಅದು ಒಂದು ಪ್ರಶ್ನಾತೀತವಾದ. ಯಾಕಂದರೆ ನಮ್ಮ ಸಂವಿಧಾನ ಅಂದರೆ ಒಂದು ಪವಿತ್ರ ಗ್ರಂಥ. ನಮ್ಮ ಈ ದೇಶದ ಒಂದು ಬುನಾದಿ ನಿಂತಿರೋದೇ ನಮ್ಮ ಸಂವಿಧಾನದ ಮೇಲೆ. ನಮ್ಮ ಸಂವಿಧಾನ ಹಾಗೆ ಅದರಿಂದ ರಚಿಸಲಾಗಿರುವಂತಹ, ಅದನ್ನು ಒಂದು ಬೇಸಾಗಿ ಇಟ್ಕೊಂಡು ಬಂದಿರುವಂತಹ ಅನೇಕ ಕಾನೂನುಗಳು ಹೆಣ್ಣನ್ನು ರಕ್ಷಣೆ ಅಂತ ನೀಡುತ್ತೆ. ಅದರಲ್ಲಿ ಇವಾಗ ನಾನು ಹೇಳ್ತಿರೋ ಹಾಗೆ ಸಂವಿಧಾನದಿಂದ ರಚಿಸಲಾಗಿರುವಂತಹ ಹೆಣ್ಣನ್ನು ರಕ್ಷಿಸುವಂತಹ ಒಂದಷ್ಟು ಕಾನೂನುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಮೊಟ್ಟ ಮೊದಲನೇದಾಗಿ ಭಾರತದ ಸಂವಿಧಾನ. ಅದಾದಮೇಲೆ ಒಂದು ಹೆಣ್ಣನ್ನು ಹುಟ್ಟಿನಿಂದ ತನ್ನ ವೃದ್ಧಾಪ್ಯದವರೆಗೆ ರಕ್ಷಿಸುವಂಥ ಬಹಳಷ್ಟು ಕಾನೂನುಗಳಲ್ಲಿ ಮೊಟ್ಟ ಮೊದಲನೇದು ನಾವೆಲ್ಲ ನೋಡಿದ್ದೀವಿ, ನಾವೆಲ್ಲ ಕೇಳಿದ್ದೀವಿ. ಒಂದು ಕಾಲದಲ್ಲಿ ಹೇಗಿತ್ತು ಅಂದರೆ, ಮನೆಗೆ ಮಗಳು ಬಂದರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ ಅಂತಿತ್ತು. ಆದರೆ ಕಾಲಕ್ರಮೇಣ ಏನಾಯಿತು, ಹೆಣ್ಣು ಎಂದು ಗೊತ್ತಾದ ತಕ್ಷಣ ಹೆಣ್ಣು ಮಗುವನ್ನು ತಗೊಂಡೋಗಿ ಒಂದು ಮೋರಿನಲ್ಲಿ ಎಸೆಯೋದಾಗಿರ್ಬೋದು ಅಥವಾ ತಿಪ್ಪೆಗುಂಡಿಗೆ ಎಸೆಯೋದಾಗಿರ್ಬೋದು, ಈ ರೀತಿ ನಡೀತಾ ಹೋಯಿತು. ಅದನ್ನು ಇನ್ನೂ ಒಂದಷ್ಟು ಸಮದಟ್ಟಾಗಿ ಮಾಡಿಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಹೆಣ್ಣು ಭ್ರೂಣವನ್ನು ಗರ್ಭದಲ್ಲಿದ್ದಾಗಲೇ ಒಂದು ಹೆಣ್ಣು ಭ್ರೂಣವನ್ನು ಪತ್ತೆ ಹಿಡಿದು ಭ್ರೂಣ ಹತ್ಯೆ ಮಾಡುವಂಥ ಒಂದು ಪಾಪದ ಕೆಲಸ ಸಹಿತ ನಮ್ಮ ದೇಶದಲ್ಲಿ ನಡೀತಾ ಇತ್ತು. ಹಾಗಾಗಿ ಆ ಹೆಣ್ಣು ಭ್ರೂಣ ಹತ್ಯೆ ಪಾಪ, ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಆಗಬೇಕು ಅಂತ ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಲಿಂಗ ಪತ್ತೆ ಮತ್ತು ನಿಷೇಧ ಕಾಯ್ದೆ ಅಂತ ಒಂದು ಕಾನೂನನ್ನು ರಚಿಸಲಾಗಿದೆ. ಹಾಗಾಗಿ ಆ ಕಾನೂನಿನಡಿಯಲ್ಲಿ ಯಾರೇ ಸಹ ಒಂದು ಸ್ತ್ರೀ ತನ್ನ ಗರ್ಭಧಾರಣೆ ಮಾಡಿದಾಗ ಯಾವುದೇ ಒಂದು ಸಂಸ್ಥೆಯಾಗಿರ್ಬೋದು, ಒಂದು ಆಸ್ಪತ್ರೆ ಆಗಿರ್ಬೋದು ಅಥವಾ ಒಂದು ಹೆಲ್ತ್ ಸೆಂಟರ್ ಆಗಿರ್ಬೋದು, ಅಲ್ಲಿ ಹೋಗಿ ಯಾರಾದರೂ ಏನಾದರೂ ಭ್ರೂಣಲಿಂಗ ಪತ್ತೆ ಮಾಡಿದಾಗದಲ್ಲಿ ಅದು ಶಿಕ್ಷಾರ್ಹ ಅಪರಾಧ ಅಂತ ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ನಿಷೇಧ ಕಾಯ್ದೆ ಅಂತ ಒಂದು ಕಾಯ್ದೆ ಇದೆ. ಹಾಗೆ ಹೆಣ್ಣು ಮಕ್ಕಳು ಹುಟ್ಟಿ ಬೆಳೆದು ಒಂದು ಕಾಲದಲ್ಲಿ ಸಮಾಜದಲ್ಲಿ ಈ ರೀತಿ ಆಗ್ತಾ ಇತ್ತು. ಹೆಣ್ಣು ಮಕ್ಕಳೆಂದರೆ ಯಾವತ್ತಿದ್ರೂ ಮದುವೆಯಾಗಿ ಹೋಗಲೇಬೇಕಲ್ಲ, ಹಾಗಾಗಿ ಅವಳಿಗೆ ಯಾಕೆ ಬೇಕು ಓದು ಬರಹ ಎಲ್ಲ ಅನ್ನೋದು ಇತ್ತು. ಈ ರೀತಿ ಒಂದು ಸನ್ನಿವೇಶ ಬಂದಾಗ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 21A ಪ್ರಕಾರ ಎಲ್ಲರಿಗೂ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಕಡ್ಡಾಯವಾಗಿದೆ. ಎಲ್ಲರೂ ಸಹ ಎಲಿಮೆಂಟ್ರಿ ಎಜುಕೇಷನ್ ಅಂತ ಏನು ಹೇಳ್ತೀವಿ, ಆ ಒಂದು 14 ವರ್ಷದ ತನಕ ಎಲ್ಲ ಮಕ್ಕಳು, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾರೇ ಆಗಿರ್ಬೋದು, 14 ವರ್ಷದ ತನಕ ಅವರಿಗೆ ಶಿಕ್ಷಣವನ್ನು ನೀಡುವಂಥ ಒಂದು ಅಗತ್ಯತೆ ಖಂಡಿತ ಇದೆ. ಅದು ಯಾರೂ ಸಹ ನಿಷೇಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಸಂವಿಧಾನದಡಿ ಕೊಟ್ಟಿರುವಂಥ ಹಕ್ಕು. ಇನ್ನು ಆಯಿತು, ಎಲ್ಲ ಓದು ಬರಹ ಆಯಿತು. ಅದಾದಮೇಲೆ
ಖಂಡಿತವಾಗಿ ತಂದೆ ತಾಯಿಗೆ ಒಂದು ಯೋಚನೆ ಇರುತ್ತೆ, ಆಲೋಚನೆ ಇರುತ್ತೆ. ನನ್ನ ಮಗಳನ್ನು ವಿವಾಹ ನೆರವೇರಿಸಿ ಅವಳನ್ನು ಒಂದು ಒಳ್ಳೆಯ ಮನೆಗೆ ಕಳಿಸಿ ಕೊಡಬೇಕು ಅನ್ನೋದು ಅದು ಎಲ್ಲ ತಂದೆ ತಾಯಿಯರ ಒಂದು ಅಪೇಕ್ಷೆ ಆಗಿರುತ್ತೆ. ಹಾಗಾಗಿ ನಮ್ಮ ಹಿಂದೂ ಕಾನೂನಿನಡಿಯಲ್ಲಿ ಕೆಲವೊಂದು ಚೌಕಟ್ಟಿದೆ, ಕೆಲವೊಂದು ಅನುಚ್ಛೇದಗಳಿದೆ. ಹಿಂದೂ ವಿವಾಹ ಕಾಯ್ದೆ 1955 ಅಡಿಯಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಅವಳು 18 ವರ್ಷದ ಆಗುವ ತನಕ ವಿವಾಹ ಮಾಡಿ ಕೊಡುವಂತಿಲ್ಲ. ಅವಳು 18 ವರ್ಷದ ವಯಸ್ಕಳಾದ ನಂತರವೇ ವಿವಾಹ ಮಾಡಿಕೊಡಬೇಕು. ಅದೇ ರೀತಿ 21 ವರ್ಷ ತುಂಬಿದಂತಹ ಒಬ್ಬ ಗಂಡಿಗೆ ಮಾತ್ರ ಮದುವೆಯಾಗಲರ್ಹನು ಅಂತ ನಮ್ಮ ಕಾನೂನು ಹೇಳುತ್ತೆ. ಅದಕ್ಕೆ ಮುನ್ನ ಮದುವೆ ಮಾಡಿದರೆ ಅದು ಒಂದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ನಮ್ಮ ಬಾಲ್ಯ ವಿವಾಹ ಖಂಡಿತವಾಗಿಯೂ ಅದು ಒಂದು ಶಿಕ್ಷಾರ್ಹ ಅಪರಾಧವೇ. ಬಾಲ್ಯ ವಿವಾಹವನ್ನು ನಿಷೇಧಿಸಬೇಕು ಅಂತಾರೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯೂ ಸಹ ನಮ್ಮಲ್ಲಿ ಇದೆ. ಇನ್ನು ಮದುವೆ ಮಾಡಿ ಕೊಡೋದಾಗುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳನ್ನ ಯಾಕೆ ಭ್ರೂಣ ಹತ್ಯೆಯಲ್ಲೇನೆ ಅದು ಹೆಣ್ಣು ಭ್ರೂಣವನ್ನೇ ಹತ್ಯೆ ಮಾಡೋದಕ್ಕೆ ಯಾಕೆ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು ಅಂದರೆ ಈ ಒಂದು ದೊಡ್ಡ ಪಿಡುಗಿನಿಂದಾಗಿ, ಅದೇ ವರದಕ್ಷಿಣೆ ಎಂಬ ಒಂದು ಪಿಡುಗು. ನಾನು ಒಂದು ಹೆಣ್ಣು ಮಗುವನ್ನ ಹೆತ್ತರೆ ನನಗೆ ಅವಳ ಮದುವೆಯ ಸಮಯದಲ್ಲಿ ನೀಡಬೇಕಾದಂಥ ಆ ವರದಕ್ಷಿಣೆಯನ್ನು ನನ್ನ ಕೈಯಲ್ಲಿ ನೀಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಆಲೋಚನೆಯಲ್ಲಿ ಎಷ್ಟೋ ತಂದೆ ತಾಯಿಗಳು ಹೆಣ್ಣು ಭ್ರೂಣ ಹತ್ಯೆ ಅದರಲ್ಲಿ ಹೋಗ್ತಾ ಇದ್ರು. ಹೀಗಾಗಿ ವರದಕ್ಷಿಣೆಯ ಕಿರುಕುಳದಿಂದ ಮದುವೆ ಆದಮೇಲೆ ಎಷ್ಟೊಂದು ಜನ ಹೆಣ್ಮಕ್ಳು ವರದಕ್ಷಿಣೆ ಕಿರುಕುಳವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಯಾಕೆ? ಅವ್ರನ್ನ ಸಾಯಿಸೋ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಅಸ್ತ್ರವಾಗಿರೋದು ವರದಕ್ಷಿಣೆ ನಿಷೇಧ ಕಾಯ್ದೆ. ವರದಕ್ಷಿಣೆ ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ ಎರಡೂ ಸಹ ಕಾನೂನಿನಡಿಯಲ್ಲಿ ಅಪರಾಧ. ಅದನ್ನು ಎಲ್ಲರೂ ಸಹ ನಾವು ನೆನಪಲ್ಲಿಟ್ಕೋಬೇಕಾಗಿದೆ. ವರದಕ್ಷಿಣೆ ಬರೀ ತಗೊಳ್ಳೋದೊಂದೇ ಅಲ್ಲ, ಕೊಡೋದು ಒಂದು ಅಪರಾಧ ಅನ್ನೋದನ್ನ ದಯವಿಟ್ಟು ಎಲ್ಲರೂ ನಾವು ತಿಳ್ಕೋಬೇಕಾಗಿದೆ. ಇನ್ನು ಆಯಿತು, ಮದುವೆ ಮಾಡಿ ಕಳಿಸಿ ಆಯಿತು. ವರದಕ್ಷಿಣೆಯನ್ನ ಒಂದು ಮೂಲ ಸ್ವರೂಪದಲ್ಲಿ ಅಲ್ಲದೆ ಇದ್ರೂ ಇಂಡೈರೆಕ್ಟ್ ರೀತಿಯಾಗಿ ಹೇಳಬೇಕು ಅಂದರೆ, ಇಲ್ಲ ನಮಗೆ ವರದಕ್ಷಿಣೆ ಏನೂ ಬೇಡ, ಒಬ್ಬ ಹೆಣ್ಣು ನಮಗೆ ಮನೆಗೆ ಸೊಸೆಯಾಗಿ ಬರೋ ಅಂತ ಈ ಹೆಣ್ಮಗಳು ಕೆಲ್ಸಕ್ಕೆ ಹೋಗ್ತಿದ್ರೆ ಸಾಕು, ಕೆಲ್ಸಕ್ಕೆ ಹೋಗಿ ನಮ್ಮ ಮನೆಗೆ ದುಡ್ಕೊಂಬಂದರೆ ಸಾಕು, ಹಾಗೆ ಇಷ್ಟೇ ಕೆಲಸ ಮಾಡಬೇಕು, ಮನೆಯಿಂದ ಎಲ್ಲೂ ಹೋಗಬಾರ್ದು, ಈ ರೀತಿಯಾದಂಥ ತುಂಬಾ ಒಂದು ಚೌಕಟ್ಟಿನಡಿಯಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಬಂಧಿಸುವಂಥ ಒಂದು ಇದು ನಡೆಯುತ್ತೆ. ಅದಕ್ಕೆ ಅವಳಿಗೆ ಸರಿಯಾಗಿ ಊಟ ಕೊಡದೇ ಇರೋದು, ಅಥವಾ ಬರೀ ಅವಳ ಕೈಲಿ ಕೆಲಸನೇ ಮಾಡಿಸ್ತಾ ಇರೋದು, ಅವಳಿಗೆ ಇಲ್ಲದ ಸಲ್ಲದೇ ಇರೋವಂಥ ಒಂದು ಕಿರುಕುಳ ಕೊಡ್ತಾ ಇರೋದು, ಅದನ್ನು ಕೌಟುಂಬಿಕ ದೌರ್ಜನ್ಯ ಅಂತ ಹೇಳ್ತಾರೆ. ಅವಳನ್ನು ಹಿಂಸಿಸಿ ಶೋಷಿಸಿ ಅವಳು ಕೆಲಸಕ್ಕೆ ಹೋಗಿ ಬಂದು ದುಡಿದು ಎಲ್ಲನೂ ತನ್ನ ಒಂದು ಸಂಸಾರಕ್ಕೆ ಕೊಡಬೇಕು, ಹೀಗೆ ಅವಳಿಗೆ ಒಂದು ಸ್ವಚ್ಛಂದವಾಗಿ ಬದುಕುವಂಥ ಒಂದು ಇದು ಅವಕಾಶ ಮಾಡಿಕೊಡದೇ ಇದ್ದರೆ ಅದು ತುಂಬ ಕಷ್ಟಕರವಾದ ಸಂಗತಿ. ಯಾಕಂದರೆ ಹೆಣ್ಣು ಗಂಡು ಇಬ್ಬರೂ ಸಹ ನಮ್ಮ ಸಮಾಜಕ್ಕೆ ಸಮಾನರು. ಅದೇ ನಮ್ಮ ಭಾರತದ ಸಂವಿಧಾನದಲ್ಲೂ ಸಹ ಹೇಳುತ್ತೆ. ಅನುಚ್ಛೇದ 14 ಹೇಳುತ್ತೆ, ಎಲ್ಲರೂ ಸಹ ಸಮಾನರು, ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಸಮಾನರು, ಯಾವುದೇ ಜಾತಿ ಭೇದ ಧರ್ಮದ ಒಂದು ಯಾವುದೇ ಒಂದು ಅಡಪಾಯವಿಲ್ಲದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಹಾಗಾಗಿ ಹೆಣ್ಣನ್ನು ಒಂದು ಶೋಷಣೆಗೆ ಒಳಪಡಿಸದೆ ಅವಳನ್ನು ರಕ್ಷಿಸಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಕೌಟುಂಬಿಕವಾಗಿ ಅವಳು ಏನೇ ಒಂದು ಅನುಭವಿಸಿದ್ರು ಸಹ, ಊಟ ಎಷ್ಟೋ ಹೆಣ್ಣು ಮಕ್ಕಳು ನಾವು ನೋಡಿದ್ದೀವಿ, ಅವ್ರಿಗೆ ಸರಿಯಾಗಿ ಊಟ ಕೊಟ್ಟಿರಲ್ಲ, ಅವ್ರಿಗೆ ಒಂದು ಹೊರಗಡೆ ಹೋಗುವಂಥ ಸ್ವಾತಂತ್ರ್ಯ, ಮನೆ ಬಿಟ್ಟು ಹೊರಗಡೆ ಹೋಗೋ ಸ್ವಾತಂತ್ರ್ಯ ಇಲ್ಲ, ಅವ್ರನ್ನ ಒಳ್ಳೆ ಬಂದಿಗಳ ಥರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಇದೆಲ್ಲವೂ ಸಹ ಸಲ್ಲದು. ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಅಂತ ಕಾಯ್ದೆ 2005ರಲ್ಲಿ ಇದು ಬಂತು. ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಫ್ 2005 ಅಂತ ನಾವು ಹೇಳ್ತೀವಿ. ಇನ್ನು ಇತ್ತೀಚೆಗೆ ಬಹಳಷ್ಟು ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂಥ ಒಂದು ದೊಡ್ಡ ಕಾನೂನು ಅಂತಂದರೆ
ಹಿಂದೂ ಉತ್ತರಾದಿತ್ವ ತಿದ್ದುಪಡಿ ಕಾಯ್ದೆ. ಇದರಡಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಸಮಾನವಾಗಿ, ಗಂಡು ಮಕ್ಕಳಿಗೆ ಸಮಾನವಾಗಿ ಆಸ್ತಿಯನ್ನು, ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಸ್ವೀಕರಿಸುವ ಒಂದು ಅವಕಾಶವನ್ನು ನಮ್ಮ ದೇಶದಲ್ಲಿ ನೀಡಲಾಗಿದೆ. ಹಾಗಾಗಿ ಇದು ಇತ್ತೀಚೆಗಷ್ಟೇ ಬಂದಂತಹ ಕಾನೂನು. ಹೆಣ್ಣು ಗಂಡು ಸಮಾನರು. ಮೊದಲೇ ನಮ್ಮಲ್ಲಿ ಇದ್ದಂತಹ ಒಂದು ಕರ್ತಾ ಸಿಸ್ಟಮ್, ಫ್ಯಾಮಿಲಿ ಕೊಪಾರ್ಸನರಿ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಉತ್ತರಾದಿತ್ವ ಕಾಯ್ದೆಯಲ್ಲಿ ಬರೀ ಗಂಡು ಮಕ್ಕಳಿಗಷ್ಟೇ ಅವಕಾಶವಿತ್ತು. ಅದು ಕಾಲಕ್ರಮೇಣ ಇತ್ತೀಚೆಗೆ ಬಂದಂತಹ ಹಲವಾರು ನಮ್ಮ ಜಡ್ಜ್ಮೆಂಟ್ಸ್ ಪ್ರಕಾರ ಹೆಣ್ಣು ಮಕ್ಕಳಿಗೂ ಸಹ ಸಮಾನ ಆಸ್ತಿಯ ಹಕ್ಕನ್ನು ಪಡಿಬೋದು ಅಂತ ನಮ್ಮ ಈ ಕಾಯ್ದೆ ಹೇಳುತ್ತೆ. ಇನ್ನು ಮುಖ್ಯವಾಗಿ ನಾನು ಇವತ್ತು ನಿಮ್ಮೊಟ್ಟಿಗೆಲ್ಲ ಹಂಚ್ಕೋತಾ ಇರೋದು ಯಾವುದು ಅಂತಂದರೆ, ನಮ್ಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಓದಿದ್ದಾರೆ, ಇಲ್ಲ ಒಂದು ಗುಣಮಟ್ಟದ ಅವರ ಶಿಕ್ಷಣದಿಂದ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆ ಕೆಲಸದ ಸ್ಥಳದಲ್ಲೂ ಸಹ ಎಷ್ಟೋ ಜನ ನಮ್ಮ ಹೆಣ್ಣು ಮಕ್ಕಳು ಕಿರುಕುಳವನ್ನು ಅನುಭವಿಸ್ತಾರೆ. ಅದು ಯಾವ ಥರ ಅಂತಂದರೆ, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅಥವಾ ಮಾತಿನಿಂದಾಗಿರಬಹುದು, ಅಥವಾ ಅಶ್ಲೀಲತೆ ಇರುವಂಥ ಒಂದು ಸಂದೇಶಗಳಿಂದ ಅಥವಾ ಒಂದು ವಿಡಿಯೋಗಳಿಂದ ಆಗಿರಬಹುದು. ಇದೆಲ್ಲ ಬಂದಾಗ ಒಂದು ಸ್ವಚ್ಛಂದವಾದ, ಸದೃಢವಾದ ಒಬ್ಬ ಮಹಿಳೆ ಏನು ಮಾಡಬೇಕಾಗತ್ತೆ? ಹೆದರ್ಕೊಂಡು ಕೆಲಸ ಬಿಟ್ಟು ಹೋಗೋಕ್ಕಾಗಿರಲ್ಲ. ಯಾಕೆಂದರೆ ಅವಳಿಗಿರುವಂಥ ಆ ಒಂದು ಕಮಿಟ್ಮೆಂಟ್, ಅದಕ್ಕೆ ಅವಳು ಹೋಗಲೇಬೇಕಾಗತ್ತೆ. ಹಾಗಾದರೆ ಇದರಿಂದ ನಾವು ಹೊರಬರುವುದು ಹೇಗೆ ಅಂತ ತಿಳ್ಕೊಳ್ಳೋಕ್ಕೊಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಹೋದಾಗ ನಮಗೆ ಸಿಗುವಂಥ ಒಂದು ಉತ್ತರ ಏನು ಅಂತಂದರೆ, ಕೆಲಸದ ಸ್ಥಳದಲ್ಲಿ ಮಹಿಳೆಯರನ್ನ ಲೈಂಗಿಕ ಕಿರುಕುಳದಿಂದ ತಡೆಗಟ್ಟುವಿಕೆ ಅಂತ ಒಂದು ಕಾನೂನು. ಇದರ ಬಗ್ಗೆ ಇನ್ನಷ್ಟು ಅರಿವು ಮೂಡಬೇಕಾಗಿದೆ ನಮ್ಮಲ್ಲಿ. ಯಾಕಂದರೆ ಒಂದು ಹೆಣ್ಣುಡುಗಿ ಒಬ್ಬರ ಮನೆಗೆ ಕೆಲಸಕ್ಕೆ ಹೋಗ್ಬೋದು, ಅಥವಾ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೋದು, ಅಥವಾ ಒಂದು ದೊಡ್ಡದೊಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ಬೋದು. ಈ ರೀತಿ ಆದಾಗ ಅವಳ ಮೇಲಧಿಕಾರಿ ಆಗಿರಬಹುದು, ಅಥವಾ ರಸ್ತೆಯಲ್ಲಿ ಓಡಾಡುವಂಥ ಯಾರಾದರೂ ಆಗಿರ್ಬೋದು, ಅವಳಿಗೆ ಒಂದು ಕಿರುಕುಳವನ್ನು ನೀಡಿದಾಗ, ಕಿರುಕುಳ ನಾನು ಈಗಲೇ ಹೇಳಿದಾಗೆ ಅದು ಮಾತಿನಲ್ಲಾಗಿರ್ಬೋದು, ಕ್ರಿಯೆಯಲ್ಲಾಗಿರಬಹುದು, ಅಥವಾ ಒಂದು ಅಶ್ಲೀಲ ಸಂದೇಶ, ಈ ರೀತಿ ಯಾವ ರೀತಿ ಬೇಕಾರಾಗಿರ್ಬೋದು, ಹೆದರಿ ಕೂರುವ ಅವಶ್ಯಕತೆ ಇಲ್ಲ. ಈ ಕಾಯ್ದೆಯಡಿ ಯಾವುದೇ ಹೆಣ್ಣು ಮಗಳು ಸಹ ತಾನು ನೋವನ್ನು ಅನುಭವಿಸಿದ್ರೆ, ಅದು ಇನ್ನೊಂದು ಹೆಣ್ಣಿಂದ ಆಗಿರಬಹುದು ಅಥವಾ ಒಬ್ಬ ಗಂಡಿಂದ ಆಗಿರಬಹುದು, ಯಾರೆಯಿಂದ ಅನುಭವಿಸಿದ್ರು ಸಹ ಅವಳು ಇದರಡಿ ಒಂದು ದೂರನ್ನು ದಾಖಲಿಸಿ ಅವಳ ಆ ಒಂದು ಕಿರುಕುಳಕ್ಕೆ ಅವಳು ಪರಿಹಾರವನ್ನು ಕಂಡುಕೋಬಹುದು.